ಪ್ರಥಮವಾಗಿ ಹೇಳಿದ ಹಾಗೆ ಗಂಗೇಶ ಯಮುನೇಶೈವ, ಅರ್ಥಾತ್ ಮಹಾನದಿಗಳನ್ನೇ ನಾವು ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ. ಯಾಕೆ ನದಿಗಳನ್ನ ಪ್ರಾರ್ಥನೆ ಮಾಡ್ಕೊಳ್ಬೇಕಂತ ಹೇಳಿದ್ರೆ, ನೀರಿನ ಆಧಾರವೇ ನದಿಗಳು ಗೊತ್ತಿರಬಹುದು. ಅದೇ ರೀತಿ ದೇಹಕ್ಕೆ ನೀರು ಖಂಡಿತವಾಗಿ ಬೇಕು. ಅದು ಪ್ರಾಣಿ ದೇಹ ಇರ್ಬೋದು, ಮನುಷ್ಯ ದೇಹ ಇರ್ಬೋದು, ಮತ್ತೊಂದು ಇರ್ಬೋದು. ಪ್ರತಿಯೊಂದು ದೇಹದಲ್ಲೂ ಕೂಡ 75% ನೀರು ಇದ್ದೇ ಇರುತ್ತೆ. ಆಹಾರ ಇಲ್ಲದೆ 1 ತಿಂಗಳು 15 ದಿವಸ ಎಷ್ಟು ದಿವಸ ಬೇಕಾದ್ರೂ ಬದುಕಬಹುದು. ನೀರಿಲ್ಲದೆ 1 ದಿವಸ ಬದುಕುವುದು ಕಷ್ಟ. ಅಂತ ನೀರನ್ನ ನಮ್ಮ ಪ್ರವೀಣ್ರವರು ವಿಶೇಷವಾದಂತಹ ಚಿಂತನೆ ಮಾಡ್ಕೊಂಡು, ಅವ್ರಿಗೆ ಹೇಗೆ ಆ ಚಿಂತನೆ ಬರುತ್ತೋ ನಮ್ಗೆ ಅರ್ಥ ಆಗ್ತಿಲ್ಲ. ಯಾಕಂತ ಹೇಳಿದ್ರೆ ಕೋಟಿಗಟ್ಟೆ ಇದ್ದವರು ತುಂಬಾ ಜನ ಇದ್ದಾರೆ ಈ ಕ್ಷೇತ್ರದಲ್ಲಿ. ಆದ್ರೆ ಅವ್ರಿಗೆ ಆ ಒಂದು ಐಡಿಯಾ ಬಂದಿತ್ತು. ಯಾಕೆ ಮಾನವೀಯ ದೃಷ್ಟಿ, ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. ಈ ಒಂದು ವಿಶೇಷವಾದಂತ ಉಪಕಾರ ಮಾಡುವಂತ ನೀರು ಕುಡಿಸೋದು ಇತ್ತಲ್ಲ, ಅದು ಅತಿ ಶ್ರೇಷ್ಠ. ಯಾಕೆ ಅಂತ ಹೇಳಿದ್ರೆ ಕೊನೆಯ ಗಳಿಗೆಗೂ ಕೂಡ ಒಂದು ವ್ಯಕ್ತಿಗೆ ಒಂದು ಚಮಚ ನೀರು ಹಾಕಿ ಅಂತ ಹೇಳ್ತಾರೆ. ಆ ನೀರನ್ನು ಅತಿ ಶ್ರೇಷ್ಠ, ಜೀವ ಜಲ ಅಂತ ಹೇಳ್ತಾರೆ. ಅಂತ ಒಂದು ವಿಶೇಷವಾಗಿರತಕ್ಕಂತಹ ವ್ಯವಸ್ಥೆಯನ್ನು ನಮ್ಮ ಪ್ರವೀಣರು ಮಾಡಿದರು. ಅವರಿಗೆಲ್ಲ ನಮ್ದ ಒಂದು ವಿಶೇಷವಾದಂತಹ ಸಹಕಾರ ಉಂಟು. ಇನ್ನೂ ಕೂಡ ಅವರ ಕೀರ್ತಿ ವೃದ್ಧಿಯಾಗಿ ಈ ನೀರಿನಿಂದ ಯಾವ ಪ್ರಾಣಿಗಳು ಸಂತೋಷ ಪಡ್ತವೋ ಆ ಪ್ರಾಣಿಗಳ ಆಶೀರ್ವಾದ. ನಿಮ್ಗೆ ಗೊತ್ತಿರ್ಬೋದು, ಮನುಷ್ಯನ ನೆಮ್ಮದಿ ಅಂದ್ರೆ ಖುಷಿ ಪಟ್ಟವನು ಹರಿಸೋದು ಬೇಡ ಅಂತೆ. ಆ ಪ್ರಾಣಿಗಳ ಆಶೀರ್ವಾದದಿಂದ, ಯಾಕಂದ್ರೆ ನಾವು ಮನುಷ್ಯರು ಮಾತ್ರ ಆಶೀರ್ವಾದ ಮಾಡ್ತೇವೆ ಅಂತ ಹೇಳಿದ್ರೆ ತಪ್ಪು. ಪ್ರಾಣಿಗಳು ಕೂಡ ಆಶೀರ್ವಾದ ಮಾಡ್ತೇವೆ, ನಮಗೆ ಅರ್ಥ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ನಾವು ಪ್ರಾಣಿಗಳನ್ನು ಸಾಕ್ತೇವೆ. ಪ್ರಥಮವಾಗಿ ನಮಗೇನಾದ್ರು ಬಾಧಕ ಇದ್ರೆ ಹೋಗುವಂತಹದ್ದು ಪ್ರಾಣಿಗಳಿಗೆ. ಒಬ್ಬ ಮನುಷ್ಯನಿಗೆ ಏನಾದ್ರು ತೊಂದರೆ ಬಂದ್ರೆ ಫಸ್ಟ್ ಹೋಗುದು ದನಕ್ಕೆ, ಆಮೇಲೆ ನಾಯಿಗೆ, ಆಮೇಲೆ ಬೆಕ್ಕಿ, ಆಮೇಲೆ ಕೋಳಿಗಂತೆ. ವಿಪದ ಚತುಷ್ಪದಶ್ಚ ಅಂತ ಹೇಳುತ್ತೆ. ಆ ಪ್ರಾಣಿಗಳಿಗೆ ಬೇಕಾದಂತ ನೀರನ್ನ ವ್ಯವಸ್ಥೆ ಮಾಡಿದ್ರು. ಅದೇ ರೀತಿ ಆ ಒಂದು ಪ್ರಾಣಿಗಳೆಲ್ಲ ತೃಪ್ತರಾಗಿ, ಯಾಕಂದ್ರೆ 1 ದಿವಸದ ಕಥೆ ಅಲ್ಲ ಇದು, 365 ದಿವಸ ಇರುತ್ತದೆ. ಈ ತೊಟ್ಟಿ ನೋಡಿದ್ರೆ ಹೇಳ್ತಾರೆ, ಇದು ಯಾವತ್ತೂ ಕೂಡ ಬ್ರೇಕ್ ಆಗೋಕೆ ಸಾಧ್ಯ ಇಲ್ಲ. ಅದೇ ರೀತಿ ದೇವತಾನುಗ್ರಹದಿಂದ ಪ್ರವೀಣರು ಇನ್ನೂ ಒಳ್ಳೆಯ ಕೀರ್ತಿಯನ್ನು ಕೊಟ್ಟು ಇನ್ನೂ ವಿಶೇಷವಾದಂತಹ ಆಲೋಚನೆ ಮಾಡುವಂತಹ ಯೋಗ್ಯತೆಯನ್ನು ಆ ಭಗವಂತ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತೀವಿ.